ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಬರೆದಂತಹ ಅದೊಂದು ಪತ್ರ ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿ ಬರೆದಿರುವಂತಹ ಪತ್ರ ಇದು. ಖರ್ಗೆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಂದಲೂ ಕೂಡ ಸಕಾರಾತ್ಮಕ ಸ್ಪಂದನೆ. ಸಿಎಸ್ಗೆ ತಮಿಳುನಾಡು ಮಾದರಿಯ ಪರಿಶೀಲನೆಗೆ ಸಿಎಂ ಸೂಚಿಸಿದ್ದಾರಂತೆ. ಇತ್ತ ಸಚಿವ ಖರ್ಗೆ ಮಾತಿಗೆ ಕೆಲ ಸಚಿವರು ಧ್ವನಿಗೂಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆರ್ಎಸ್ಎಸ್ ಬ್ಯಾನ್ಗೆ ತಮಿಳುನಾಡು ಮಾದರಿ ಫಿಕ್ಸ್ ಮಾಡುತ್ತಾ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಚಟುವಟಿಕೆಯ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರವೇ ಈಗ ಚರ್ಚಾ ವಿಷಯವಾಗಿದೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತಹ ಟಿಪ್ಪಣಿಯನ್ನು ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ ಹಾಗಾದ್ರೆ ಏನಿದೆ ರೂಲ್ಸು? ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳ ಆವರಣದಲ್ಲಿ ಸರ್ಕಾರದ ಅಧೀನದ ಜಾಗಗಳು, ಆ ಆವರಣದಲ್ಲೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಅದು ದೊಡ್ಡ ಮಟ್ಟದ ಕಾನೂನು ಜಟಾಪಟಿಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಳೀಯ ಆಡಳಿತ, ಪೊಲೀಸರ ಅನುಮತಿ ಕಡ್ಡಾಯ. ಆರ್ಎಸ್ಎಸ್ನ ಬೈಟೆಕ್ ಆಗಿರಬಹುದು, ರ್ಯಾಲಿಗಳ ವಿಚಾರಕ್ಕಾಗಿರಬಹುದು. ಖಾಸಗಿ ಶಾಲೆಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಮಾಡಿಕೊಳ್ಳಬಹುದು, ಆದರೆ ಸರ್ಕಾರಿ ಜಾಗ, ಸರ್ಕಾರಿ ಶಾಲೆಗಳಲ್ಲಿ ಪರ್ಮಿಷನ್ ಕಂಪಲ್ಸರಿ ಅಂತ ಹೇಳಿದೆ. ಅದರ ಜೊತೆಗೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳ ಆವರಣಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದರೆ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಳೀಯ ಆಡಳಿತ ಮತ್ತು ಪೊಲೀಸರ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯ ರೂಲ್ಸು ಇಲ್ಲಿಗೆ ಜಾರಿ ಬರುತ್ತಾ ಅಂತ ಹೇಳಿ ಅವರ RSS ಅವರ ಇತಿಹಾಸದ ಪಾಠವನ್ನ ಹೇಳ್ಕೊಡ್ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಅವ್ರಿಗೆ ಸ್ಪೆಷಲ್ ಅಧಿವೇಶನನೇ ಕರೆಯೋಣ, ಇದಕ್ಕೆ ಬೇಕಿದ್ರೆ ಅವ್ರು ಕೇಳಕ್ ತಯಾರಿರ್ಬೇಕಷ್ಟೇ. ಇತಿಹಾಸ ಇದೆ, ಯಾರಿಲ್ಲ ಅಂದಿದ್ದು. 100 ವರ್ಷ ಇತಿಹಾಸ ಇದೆ ಅವರಿಗೆ. ಸುಳ್ಳಿನ ಇತಿಹಾಸ ಇದೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಇತಿಹಾಸ ಇದೆ, ಗಾಂಧೀಜಿ ಅವರ ಯಾವ ರೀತಿ ಕೊಂದಿರೋದು ಇತಿಹಾಸ ಇದೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಿರೋ ಇತಿಹಾಸ ಇದೆ. ಯಾರಿಲ್ಲ ಅಂದಿದ್ದು. ಆದರೆ RSS ಅವ್ರು ಏನಂತ ಇದ್ದಾರೆ ಅಂದರೆ ಅವ್ರ ಇತಿಹಾಸ ಭಾಳ ಎಲ್ಲ ಜನರಿಗೆ ಪ್ರೇರಣೆ ಮಾಡ್ತಾ ಇರೋದಂತ. ಇಲ್ಲ, ಅದು ಇವಾಗ ವಾಟ್ಸಪ್ ಇತಿಹಾಸ ಈಗ ಸೃಷ್ಟಿ ಮಾಡ್ತಾ ಇರೋದು. ಅವ್ರ ಹಳೆಯ ಇತಿಹಾಸ ತೆಗೆದು ನೋಡಿ, ಕರೆಕ್ಟಾಗಿ ಗೊತ್ತಾಗ್ತದೆ. ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದಟ್. How are they getting funded? Your funding mechanism is on the national flag. Our allegiance will be to the national flag ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ BJP ಅವರು, ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ ಸರ್. ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು, ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ, ಅಷ್ಟೇ ಕೇಳ್ತಾ ಇರೋದು ನಾನು. ಅವ್ರಿಗೆ ಇದ್ದರೆ ಇದು ನಾನು ನಿಮ್ಮ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಿಮ್ಮ ಜೋಶಿ ಅವರು, ನಿಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಯಾರೇ ನೀವು, ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು, ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ, ಅಲ್ಲಿ ಕ್ಯಾಬಿನೆಟ್ಟು, ಇಲ್ಲಿ ಆಪೋಸಿಷನ್ನು, ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡ್ಬಿಡಿ ಸರ್ ಅಷ್ಟೇ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, RSS 100 ವರ್ಷಗಳ ಇತಿಹಾಸ ಇರುವಂತಹ ಸಂಘಟನೆ. ಯಾವುದೇ ಸಂಘಟನೆ ನಿಷೇಧಕ್ಕೊಳಗಾಗಬೇಕು ಅಂದರೆ ಅದು ಕೇಂದ್ರ ಸರ್ಕಾರದ ನಿರ್ಧಾರ, ಕೇಂದ್ರ ಸರ್ಕಾರದ ತೀರ್ಮಾನ ಆಗಿರುತ್ತೆ. ಬಟ್ ಹಂಗಿದ್ದೂ ಕೂಡ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಚಿಂತನೆ ನಡೆಸಿದೆ, ಅಂಕುಶವನ್ನು ಹಾಕಲಿಕ್ಕೆ ಮುಂದಾಗುತ್ತೆ ಅಂದರೆ ಯಾವ ರೀತಿಯ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಇಟ್ಕೊಂಡಿದೆ, ಜೊತೆಗೆ ಅದು ಸಾಧ್ಯನ ಸದ್ಯದ ಸಿಚುವೇಶನ್ನಲ್ಲಿ ರಾಜ್ಯದಲ್ಲಿ ಅಂತ ಹೇಳಿ? ಪ್ರೇಮ್, RSSನ ಬ್ಯಾನ್ ಮಾಡೋದಕ್ಕೆ ಅವಕಾಶಗಳಿಲ್ಲ. ಆದರೆ ಸರ್ಕಾರದ ಅಧೀನದಲ್ಲಿರುವಂತಹ ಆವರಣ ಆಗಿರಬಹುದು, ಕಚೇರಿಗಳಲ್ಲಾಗಿರಬಹುದು, ಇಲ್ಲಿ RSSನ ಕಾರ್ಯಚಟುವಟಿಕೆಗಳನ್ನು ನಿಷೇಧಿಸಬೇಕು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಪತ್ರ. ಇದಕ್ಕೆ CM ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ CS ಅವರಿಗೆ ತಮಿಳುನಾಡು ಮಾದರಿಯಲ್ಲಿ ಪರಿಶೀಲನೆ ಮಾಡಿ ಅನ್ನುವಂಥ ಸೂಚನೆಯನ್ನು CM ಅವರು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹೇಳಿದ್ವಿ ತಮಿಳುನಾಡು ಮಾದರಿ ಅಂದರೆ ಏನು ಅನ್ನುವಂಥದ್ದು. RSSನ ಕಾರ್ಯಚಟುವಟಿಕೆಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡಬೇಕಾದ್ರೆ ತಮಿಳುನಾಡಿನಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡಿಬೇಕಾಗುತ್ತೆ. ಇನ್ನು ಸರ್ಕಾರ
ಸರ್ಕಾರದ ಆವರಣ ಆಗಿರ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಇಲ್ಲೆಲ್ಲೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಮಾಡಬೇಕಾದ್ರೂ ಕೂಡ ಅನುಮತಿಯನ್ನ ಪಡಿಬೇಕು. ಈ ಒಂದು ನಿಯಮವನ್ನ ರಾಜ್ಯದಲ್ಲೂ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿದ್ದಾವೆ. ಹೀಗಾಗಿನೇ ಸಿಎಂ ಅವರು ಕೂಡ CS ಅವರಿಗೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಸರ್ಕಾರ ಮುಂದಿನ ನಡೆ ಏನು ಅನ್ನುವಂಥದ್ದು ಸಿಎಂ ಅವರೇ ಖುದ್ದು ಇದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಬಹುಶಃ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರಗಳು ಚರ್ಚೆ ಬರುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದರೂ ಒಪ್ಪಿತಾ ಆದ್ರೆ, ಅಂದ್ರೆ ತಮಿಳುನಾಡಿನ ಮಾದರಿಯಲ್ಲೇ ಇದನ್ನ ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಆಗಬೇಕು ಅನ್ನುವಂಥದ್ದಾದ್ರೆ ದೊಡ್ಡ ಮಟ್ಟದ ಗೊಂದಲಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಹೀಗಾಗಿ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. RSSಗೆ ಅಂಕುಶ ಹಾಕುವ ವಿಚಾರದ ಕಿಡಿಯನ್ನ ಪ್ರಿಯಾಂಕ್ ಖರ್ಗೆ ಅವರು ಹೊತ್ತಿಸಿದ್ದಾರೆ. ಇದು ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಮತ್ತೆ ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.